ಹೆಸರಿಗೆ ಮಾತ್ರ ಇದು ನೀರ್ಕೊಲ್ಲಿ. ಆದರೆ ಇಲ್ಲಿನ ನಿವಾಸಿಗಳು ಹನಿ ನೀರಿಗಾಗಿ ಪಡುತ್ತಿರುವ ಪಾಡು ಅಷ್ಟಿಷ್ಟಲ್ಲ. ಇರುವ ಏಕೈಕ ಕೊಳವೆಬಾವಿ ಎದುರು ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ಕುಡಿಯುವ ನೀರಿಗಾಗಿ ಸರದಿ ಸಾಲಿನಲ್ಲಿ ನಿಲ್ಲಬೇಕಿದೆ. ಗಂಟೆಗಟ್ಟಲೆ ಕಾದು ಒಂದು ಬಿಂದಿಗೆ ನೀರನ್ನ ಪಡೆಯಬೇಕಿದೆ. ಕಡಗದಾಳು ಗ್ರಾಮ ಪಂಚಾಯಿತಿಗೆ ಒಳಪಡುವ ನೀರ್ಕೊಲ್ಲಿಯಲ್ಲಿ ಕಳೆದ 4-5 ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದ್ದು, ಬಿರು ಬೇಸಿಗೆಯ ದಿನಗಳಲ್ಲಿ ಹನಿ ನೀರಿಗಾಗಿ ಪರದಾಡುವ ಇಲ್ಲಿನ ನಿವಾಸಿಗಳ ಪಾಡು ಶೋಚನೀಯವಾಗಿದೆ. ನೋಡಿ, ಇದರಲ್ಲಿ ಈಗ ತಾತ್ಕಾಲಿಕ ನೀರು ಇದೆ. ಒಂದು ಸಿಕ್ಕಿದ್ರೆ ಒಂದು 2-3 ಬಿಂದಿಗೆ ಸಿಗುತ್ತೆ. ಸುಮಾರು 80 ಕುಟುಂಬಗಳು 300ರಿಂದ 400 ಮಂದಿ ಇದ್ದು ಇರುವ ಏಕೈಕ ಕೊಳವೆಬಾವಿಯನ್ನು ಅವಲಂಬಿಸಬೇಕಿದೆ. ಹೆಚ್ಚಾಗಿ ಕೂಲಿ ಕಾರ್ಮಿಕರೇ ವಾಸವಿರುವ ನೀರ್ಕೊಲ್ಲಿಯಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಮಕ್ಕಳು, ಮಹಿಳೆಯರು, ವಯೋವೃದ್ಧರಾಗಿ ಎಲ್ಲರೂ ಕುಡಿಯುವ ನೀರಿಗಾಗಿ ಕೊಳವೆಬಾವಿ ಎದುರು ಕ್ಯೂನಲ್ಲಿ ನಿಲ್ಲಬೇಕಿದೆ. ಬಳಿಕ 8 ಗಂಟೆಗೆ ತೋಟದ ಕೂಲಿ ಕೆಲಸಕ್ಕೆ ತೆರಳಿ ಸಂಜೆ ಆಯಾಸದಿಂದಲೇ ಮನೆಗೆ ಮರಳಿ ಬಂದು ಪುನಃ ಮಧ್ಯರಾತ್ರಿ 12 ಗಂಟೆಯವರೆಗೆ ಕೊಳವೆಬಾವಿ ಎದುರು ಕ್ಯೂ ನಿಲ್ಲಬೇಕಿದೆ. ಇಷ್ಟಾದರೂ ಈ ಕೊಳವೆಬಾವಿಯಲ್ಲಿ ಒಂದು ಬಿಂದಿಗೆ ನೀರು ತುಂಬಲು ಕನಿಷ್ಠ 10 ನಿಮಿಷಗಳಾದರೂ ಬೇಕು. ಅದೂ ಅಲ್ಲದೆ ಈ ಕೊಳವೆಬಾವಿಯಲ್ಲಿ ಕಲುಷಿತ ನೀರು ಬರುತ್ತಿದೆ ಎಂದು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಗ್ರಾಮಕ್ಕೆ ನೀರು ಪೂರೈಸುತ್ತಿದ್ದು 2 ಕೊಳವೆಬಾವಿಗಳು ಕಳೆದ 5 ತಿಂಗಳುಗಳಿಂದ ಕಿಟ್ಟು ನಿಂತಿದ್ದು, ಕೊಳವೆಬಾವಿಗಳನ್ನು ದುರಸ್ತಿಗೊಳಿಸಲು ಗ್ರಾಮ ಪಂಚಾಯಿತಿ ಮುಂದಾಗದಿರುವುದು ಕುಡಿಯುವ ನೀರಿನ ಸಮಸ್ಯೆ ತಲೆದೂರಲು ಪ್ರಮುಖ ಕಾರಣವಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯಿಂದ ರೋಸಿ ಹೋದ ಸ್ಥಳೀಯ ನಿವಾಸಿಗಳು ಕಾಲಿಕೊಡ ಹಿಡಿದು ಕಡಗದಾಳು ಗ್ರಾಮ ಪಂಚಾಯಿತಿ ಕಚೇರಿಗೆ ಧಾವಿಸಿ ಬಂದು ಪಂಚಾಯಿತಿ ಕಚೇರಿ ಎದುರು ಕಾಲಿಕೊಡಗಳನ್ನು ಪ್ರದರ್ಶನ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಸಮರ್ಪಕ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಮನೆಗಳಿಗೆ 1 ವರ್ಷದಿಂದ ನೀರು ಹೋಗೋದಿದ್ರು ಅದನ್ನ ಯಾರು ನೋಡೋದೇ ಇಲ್ಲ. ಏನು ಪ್ರಾಬ್ಲಮ್ ಅಂತ ನೋಡೋದೇ ಇಲ್ಲ. ರಾಜಕೀಯಕ್ಕೆ ನಾವು ಹೋಗ್ತಾ ಇಲ್ಲ. ನಮಗೆ ರಾಜಕೀಯ ಬೇಡ, ನಮಗೆ ಕುಡಿಲಿಕ್ಕೆ ನೀರು. 80 ಮನೆಗೆ 1 ಬೋರ್ವೆಲ್ ಇದೆ. ಅದರಲ್ಲಿ ಎಲ್ಲ ಇವರು ಮಕ್ಕಳಿಂದ ಹಿಡಿದು ವಯಸ್ಸಾದವರು, ವೃದ್ಧರಿಂದ ಹಿಡಿದು ಎಲ್ಲರೂ ಬಂದು ರಾತ್ರಿ 12 ಗಂಟೆ, ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆ ಗಂಟೆ ನೀರು ಹೊರಡಿದ್ದಾರೆ. ಕಮ್ಮಿ ಅಂದ್ರೆ ಊರಲ್ಲಿ ಒಂದು 15 ಬೋರ್ವೆಲ್ ತೆಗೆದಿದ್ದಾರೆ. ಎಲ್ಲ ಸಕ್ಸಸ್ ಆಗ್ತದೆ ಅಂತ ಹೇಳಿ ಎಲ್ಲರೂ ಎಲ್ಲ ಫೇಲ್. 1-1.5 ಇಂಚ್ ನೀರು ಸಿಗ್ತದೆ. ಕಡಗದಾಳಿಂದಲೇ ನೀರು ಬೇಕು. ಕಡಗದಾಳದ ನೀರು ಸೇರಿ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ ಅದೇ ನೀರು ನಮಗೆ ಬೇಕು. ಗ್ರಾಮದಲ್ಲಿ ಹನಿ ನೀರಿಗೂ ತಾತ್ವಾರ ಪಡುವಂತಾಗಿದ್ದು, ಕಿಟ್ಟು ನಿಂತಿರುವ ಕೊಳವೆಬಾವಿಗಳನ್ನು ದುರಸ್ತಿಪಡಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ನೀರುಗಂಟಿ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದು, ಗ್ರಾಮಸ್ಥರೋರ್ವರು ನೀರು ಸರಬರಾಜು ಮಾಡುವ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ದು, ನೀರುಗಂಟಿ ನೇಮಕವಾದ ಬಳಿಕ ನೀರು ಸರಬರಾಜು ವ್ಯವಸ್ಥೆ ಸರಿಯಾಗಲಿದೆ ಎಂದು ಪಿಡಿಒ ಭರವಸೆ ನೀಡಿದರಲ್ಲದೆ 2 ದಿನಗಳ ಒಳಗೆ ಕಿಟ್ಟು ನಿಂತಿರುವ ಕೊಳವೆಬಾವಿಗಳನ್ನು ದುರಸ್ತಿಪಡಿಸುವುದಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಸ್ಥಳೀಯ ನಿವಾಸಿಗಳಿಗೆ ಭರವಸೆ ನೀಡಿದರು. ಕಡಗದಾಳುವಿನಿಂದಲೇ ನೀರು ಕೊಲ್ಲಿಗೆ ಕುಡಿಯುವ ನೀರು ಪೂರೈಕೆ ಮಾಡುವಂತೆ ಸ್ಥಳೀಯ ನಿವಾಸಿಗಳು ಪಿಡಿಒ ಅವರಲ್ಲಿ ಮನವಿ ಮಾಡಿದರು. ಪ್ರಶ್ನೆ ಹಳೆ ಬೋರ್ನ ನೋಡ್ಬಿಟ್ಟು ಹಾಗೆ ಪೈಪ್ ಲೈನ್ ಮಾಡಿದ್ರು. ಎಲ್ಲಿ ಉಂಟು ಇವ್ರಿಗೆ ಇ ಸರ್ಗೆ ಮಾತಾಡಿದೀನಿ, ವಾಟರ್ ಸಪ್ಲೈ ಅವ್ರಿಗೆ ನಿಲ್ಸ್ಕೊಡಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಸಾಲ್ವ್ ಆಗ್ತದೆ. ಇನ್ನೊಂದು ಈಗ ಶಮಯ ಸರ್ ಹೇಳಿದಾಗೆ ಈ
ಬೋರ್ವೆಲ್ದು ಮೋಟರ್ ಇವತ್ತು ತೆಗ್ಸ್ಬಿಟ್ಟು ನಾಳೆ ಅದೇನ್ ಕೇಸಿಂಗ್ ಡ್ಯಾಮೇಜ್ ಆಗಿದೆ ಅದನ್ನ ನಾಳೆ ಬೋರ್ವೆಲ್ ಅವ್ರು ಬರ್ತಾರೆ ಅದನ್ನ ರಿಪೇರ್ ಮಾಡಿಸುವ. ಸೊ ಅದು ರೆಡಿ ಆದ್ರೆ ನಮ್ದು ಪ್ರಾಬ್ಲಮ್ ಫುಲ್ ಸಾಲ್ವ್ ಆಗುತ್ತೆ. ಬೋರ್ವೆಲ್ದು ಕೇಸಿಂಗ್ ಏನು ಡ್ಯಾಮೇಜ್ ಆಗಿದೆ 3 days ಅಲ್ಲಿ ಸಮಸ್ಯೆ ಬಗೆಹರಿತದೆ. ಇದನ್ನ ಈ ತರ ಪರಿಹಾರ ಮಾಡುವ ನಿಮಗೆ ಇವತ್ತೇ ಮೋಟರ್ ನ ಲಿಫ್ಟ್ ಮಾಡುವ, ನಾಳೆಯಿಂದ ಕೇಸಿಂಗ್ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟು ಬೋರ್ವೆಲ್ ಹತ್ರ. ಸೊ 3 days ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇನ್ನು ವಾಟರ್ ಮ್ಯಾನ್ ಅವರು ರಿಸೈನ್ ಮಾಡಿದ್ದಾರೆ, ಅವ್ರು ಮಾಡೋದಿಲ್ಲ ಅಂತ ಹೇಳಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಸೈಮಲ್ಟೇನಿಯಸ್ ಒಂದು ಒಳ್ಳೆ ವಾಟರ್ ಮ್ಯಾನ್ ಮಾಡಿಯಪ್ಪ, ಸಾಕಾಗಿ ಹೋಗಿದೆ ನಮಗೆ. ಅವತ್ತು ನಾನು ಅಲ್ಲಿ ನೀರ್ಗಳಿಗೆ ಬಂದಾಗ ನಾನೇ ಅಲ್ಲಿ ಕೇಳಿದೆ ಯಾರಾದ್ರೂ ಮಾಡಕ್ಕೆ ರೆಡಿ ಇದ್ದೀರಾ ಅಂತ, ಯಾರು ಒಪ್ಲಿಲ್ಲ. ಮತ್ತೆ ಇವರು ನೀವಲ್ಲ, ನೀವು ಅವ್ರು ಬಂದು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಾರೆ, ಅವರು ವೈಯಕ್ತಿಕವಾಗಿ ಅವರೇ ಒಪ್ಕೊಂಡಿದ್ದಾರೆ ನಾನೇ ಬಿಡ್ತೀನಿ, ನಂಗೆ 1 ತಿಂಗಳು ಟೈಮ್ ಕೊಡಿ, ಅದ್ರೊಳಗೆ ನಾನು ಇದು ಏನು ನೀರ್ದು ವ್ಯವಸ್ಥೆ ಇನ್ ಕೇಸ್ ಸರಿ ಆಗಿಲ್ಲ ಅಂದ್ರೆ ಬೇಕಾದ್ರೆ ಚೇಂಜ್ ಮಾಡಿ ಅಂತ ಅವರು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ವಾಟರ್ ಪ್ರಾಬ್ಲಮ್ ಅಂತಲ್ಲ, ಈಗ ಒಬ್ರು ರಿಸೈನ್ ಮಾಡಿದ್ಮೇಲೆ ಯಾರಿಗಾದ್ರೂ ನಾವೊಬ್ರು ಜವಾಬ್ದಾರಿ ಕೊಡ್ಲೇಬೇಕು ಬಿಡಕ್ಕೆ. ಈಗ ಅವ್ರು ಬಿಟ್ಮೇಲೆ ನಾವು ಯಾರಿಗಾದ್ರೂ ಒಂದು ಜವಾಬ್ದಾರಿ ಕೊಡ್ಬೇಕು, ಯಾಕಂದ್ರೆ ಜನರಿಗೆ ಡೈಲಿ ನೀರ್ ಕೊಡ್ಬೇಕು, ಅವರು ಕೂಡ ಅದನ್ನ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಈಗ ಅವರು ಟೈಮಿಂಗ್ಸ್ ಕೊಟ್ಟು ಬಿಡಿ, ಆ ಟೈಮಲ್ಲಿ ಆಗ ಅವರು ಕೂಡ ಅದಕ್ಕೆ ರೆಡಿ ಇರ್ತಾರೆ. ಇಲ್ಲದಿದ್ರೆ ಅವರು ನಿಮ್ಮ ಮನೆ ಹತ್ರ ಬರೋದು ಅದು ಬೇಡ, ಕರೆಕ್ಟ್ ಆಗಿ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಡಿ, ಒಟ್ಟಾಗಿ ಜನರಿಗೆ ಕರೆಕ್ಟ್ ಆಗಿ ನೀರ್ದು ವ್ಯವಸ್ಥೆ ಆಗ್ಬೇಕು. ಅದೊಂದು ವಿಷಯ ನಾನು ಹೇಳ, ನಮ್ಮ ಬೈಕೆಲ್ಲ ಎಲ್ಲ 1/2 ಇಂಚ್ ಮೋಟರ್ ಇಟ್ಕೊಂಡು ಎಲ್ಲ ನೀರ್ ಸರ್ಕೊಂಡು ಈ ಸಂದರ್ಭ ಗ್ರಾಮಸ್ಥರಾದ ಕಾರ್ಯಪ್ಪ ಅವರು ಟಿವಿ1ನೊಂದಿಗೆ ಮಾತನಾಡಿ, ಕಳೆದ 5 ವರ್ಷಗಳಿಂದ ನೀರ್ಕೊಲ್ಲಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿಪರೀತವಾಗಿದೆ. ಬೆಳಗ್ಗೆ 4 ಗಂಟೆಯಿಂದಲೇ ಮಕ್ಕಳು, ಮಹಿಳೆಯರು, ವಯೋವೃದ್ಧರಾಗಿ ಎಲ್ಲರೂ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಎದುರು ಕ್ಯೂನಲ್ಲಿ ನಿಲ್ಲಬೇಕಿದೆ. ಬಳಿಕ 8 ಗಂಟೆಗೆ ತೋಟದ ಕೂಲಿ ಕೆಲಸಕ್ಕೆ ತೆರಳಿ ಸಂಜೆ ಮನೆಗೆ ಮರಳಿ ಬಂದು ಪುನಃ ಮಧ್ಯರಾತ್ರಿ 12 ಗಂಟೆಯವರೆಗೆ ಕೊಳವೆ ಬಾವಿ ಎದುರು ಸರದಿ ಸಾಲಿನಲ್ಲಿ ನಿಂತು ಕುಡಿಯುವ ನೀರನ್ನು ಪಡೆಯಬೇಕಿದೆ ಎಂದು ಅಳಲು ತೋಡಿಕೊಂಡರಲ್ಲದೆ 2 ದಿನಗಳಲ್ಲಿ ಕೆಟ್ಟು ನಿಂತಿರುವ ಬೋರ್ವೆಲ್ಗಳನ್ನು ದುರಸ್ತಿಪಡಿಸಿ ಕುಡಿಯುವ ನೀರನ್ನು ಸಮರ್ಪಕವಾಗಿ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಪಿಡಿಒ ಭರವಸೆ ನೀಡಿದ್ದು, ಕುಡಿಯುವ ನೀರು ಪೂರೈಕೆಗೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ರಸ್ತೆ ತಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಸುಮಾರು 40-45 ವರ್ಷದಿಂದ ವಾಸ ಇದ್ದೀನಿ. ಆದರೆ ನಿರಂತರ ನಮಗೆ ನೀರಿನ ಸಮಸ್ಯೆ ತುಂಬ ಇರೋದ್ರಿಂದ ಇವಾಗ ಒಂದು 5 ವರ್ಷದಿಂದ ಈಚೆಗಂತೂ ನಮಗೆ ನೀರಿನ ಸಮಸ್ಯೆ ತುಂಬ ಆಗಿದೆ. ಅದರಿಂದ ಮಕ್ಕಳು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ವೃದ್ಧರವರೆಗೆ ನಾವು ಅಲ್ಲಿ ಬಂದು ನೀರಿದು ಕಷ್ಟದ ಪರಿಹಾರವನ್ನು ಎಲ್ಲರೂ ನಮ್ಮ ಹತ್ರ ಹೇಳ್ಕೊಳ್ತಾರೆ. ಆದರೆ ನಾವು ಈಗ ಬೆಳಿಗ್ಗೆ ಅವರು ಕೆಲಸಕ್ಕೆ ಹೋಗೋ ಟೈಮು ಬೆಳಿಗ್ಗೆ 8 ಗಂಟೆಗೆ ಕೆಲಸಕ್ಕೆ ಹೋಗ್ತಾರೆ. ಅದ್ರ ಮುಂಚೆ ಹೋಗಿಬಿಟ್ಟು 4 ಗಂಟೆಗೆ ಎದ್ದು ಬೋರ್ವೆಲ್ಲಿಂದ ನೀರಾಡಿಸಿ ಬಂದು ಕೆಲಸಕ್ಕೆ ಹೋಗಿ, ಕೆಲಸದ ಅಲ್ಲಿಯೂ ತೋಟದಲ್ಲಿ ಕಷ್ಟ ಇರುತ್ತೆ, ಅಲ್ಲೂ ಮುಗಿಸ್ಕೊಂಡು ಪುನಃ ಬಂದು ಇಲ್ಲಿಂದ ಬೋರ್ವೆಲ್ ಮತ್ತೆ ರಾತ್ರಿ 12 ಗಂಟೆ ತನಕ ನೀರು ಹೊತ್ತು ಬಂದು ಕಷ್ಟಪಡ್ತಾರೆ. ಆದರೆ ನಮಗೆ ಶಾಶ್ವತ ನೀರು ಸಿಕ್ಕಿಲ್ಲ ಅಂತ ನಾವು ಇವತ್ತು ಕಡಗದಾಳ್ ಪಂಚಾಯತಿಗೆ ಬಂದಿದ್ದೀವಿ. ಅದರಿಂದ ಪಂಚಾಯತಿಯಲ್ಲಿ PDO ಮೇಡಮ್ ಅವರು ಹಳೆ ಬೋರ್ವೆಲ್ ಒಂದು 5 ವರ್ಷದ ಹಿಂದೆಯಿಂದ ನಮಗೆ ಊರಿಗೆ ನೀರು ಅದೇ ಬೋರ್ವೆಲ್ಲಲ್ಲಿ ಬರ್ತಾ ಇತ್ತು. ಆದರೆ ಏನೋ ಸಿಲ್ಟ್ ಬರ್ತಾ ಇದೆ, ಹೋಲ್ಸ್ ಆಗಿದೆ ಪೈಪ್ ಅಂತ ಹೇಳ್ಬಿಟ್ಟು ಅದರಿಂದ ಪೆಂಡಿಂಗ್ ಇಟ್ಟಿದ್ರು. ಯಾರೋ ಇವಾಗ ಸಂಭಯನವರು ಯಾರನ್ನೋ ಕೇಳ್ಬಿಟ್ಟು ಆಗುವಾಗ 100% ನಾವು ಅದನ್ನು ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇವಾಗ 2 ದಿನ ಟೈಮ್ ಇಸ್ಕೊಂಡಿದ್ದಾರೆ PDO ಮೇಡಮ್ ಅವರು. ಅದನ್ನು ರೆಡಿ ಮಾಡಿ ನಮಗೆ ಒಂದು ಶಾಶ್ವತ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಗಿಲ್ಲ ಅಂದರೆ ನಾವು ಮುಂದೆ ಜಿಲ್ಲಾಧಿಕಾರಿ ಇಲ್ಲಿಂದ ಹೋರಾಟಾಗಿ ನಾವು ರಸ್ತೆ ತಡೆ ಮಾಡೋಕ್ಕೂ ನಾವು ಎಲ್ಲ ಊರವ್ರು ಸೇರಿ ರಸ್ತೆ ತಡೆ ಮಾಡ್ತೀವಿ ಅಂತ ಸಹ ಇದ್ದೀವಿ. ಸ್ಥಳೀಯ ನಿವಾಸಿ ರಂಶೀನಾ ಅವರು ಟಿವಿ1ನೊಂದಿಗೆ ಮಾತನಾಡಿ, ನೀರ್ಕೊಲ್ಲಿಯಲ್ಲಿ ಸುಮಾರು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. ಕಳೆದ 5 ತಿಂಗಳುಗಳಿಂದ 2 ಕೊಳವೆ ಬಾವಿಗಳು ಕೆಟ್ಟು ನಿಂತಿದ್ದು, ಇರುವ 1 ಕೊಳವೆ ಬಾವಿ ಹತ್ತಿರ ಕುಡಿಯುವ ನೀರಿಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಿದೆ. ಮಕ್ಕಳ ಪರೀಕ್ಷೆ ಸಂದರ್ಭ ಕುಡಿಯುವ ನೀರಿಗಾಗಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಎಂದು ಅಸಹಾಯಕತೆ ತೋಡಿಕೊಂಡರಲ್ಲದೆ, ಕುಡಿಯುವ ನೀರಿನ ಸಮಸ್ಯೆಯನ್ನು 2 ದಿನಗಳ ಒಳಗೆ ಪರಿಹರಿಸದೇ ಇದ್ದಲ್ಲಿ ರಸ್ತೆ ತಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ವರ್ಷದಿಂದ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ಈಗ ಒಂದು 5 ತಿಂಗಳಿಂದ ಇಡೀ ಊರಿನವರು ಸೇರಿ ಒಂದೇ ಬೋರ್ವೆಲ್ ಅಲ್ಲಿ ಹೋಗಿ ಕ್ಯೂ ನಿಲ್ಬೇಕು. ಅಷ್ಟು ಜನ ಇದ್ದೀವಿ, ಸಣ್ಣ ಮಕ್ಕಳು, ಅಜ್ಜಿ ಅಂದರು ಎಲ್ಲರಿದ್ದಾರೆ. ಎಲ್ಲರಿಗೂ ತೋಟ ಕೆಲಸ ಮಾಡಿ ಬಂದು ನೀರು ತೆಗೆದು ಅಡಿಗೆ ಮಾಡಿ ಈ ಎಕ್ಸಾಮ್ ಟೈಮಿಗೆಲ್ಲ ತುಂಬ ಕಷ್ಟ ಆಗಿದೆ. ಯಾಕಂದರೆ ಈ ನೀರು ತೆಗೆದು ಎಲ್ಲ ಕೆಲಸ ಆಗಿ ಮಕ್ಕಳನ್ನ ಓದಿಸೋದು, ಎಕ್ಸಾಮಿಗೆ ಪ್ರಿಪೇರ್ ಮಾಡೋದು ತುಂಬ ಕಷ್ಟ ಆಗಿದೆ. ಆದಷ್ಟು ಬೇಗ ನಮ್ಮ ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕಾಗಿ ಕೇಳ್ಕೊಳ್ತೇವೆ. ಪಂಚಾಯತಿಯವರು 2 ದಿನದಲ್ಲಿ
ಸಮಸ್ಯೆಯನ್ನು ಪರಿಹರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು 2 ದಿವಸದಲ್ಲಿ ಆಗಿಲ್ಲ ಅಂದರೆ ನಾವು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತೀವಿ, ಜಿಲ್ಲಾಧಿಕಾರಿಗೆ ಹೋಗ್ತೀವಿ. ಅಲ್ಲಿಂದೂ ಆಗಿಲ್ಲ ಆದರೆ ನಾವು ಸಿದ್ದರಾಮಯ್ಯ ಅಲ್ಲಿ ನಮ್ಮ ಪಕ್ಷಕ್ಕೆ ಅಲ್ಲಿವರೆಗೂ ಹೋಗ್ತೀವಿ. ತುಂಬ ಸಮಸ್ಯೆ ಎದುರಿಸ್ತಾ ಇದ್ದೀವಿ ನಾವು. ಕಡಗದಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಕಿರಣ್ ಅವರು ಟಿವಿ1ನೊಂದಿಗೆ ಮಾತನಾಡಿ, ಕಳೆದ 20 ದಿನಗಳ ಹಿಂದೆಯಷ್ಟೇ ತಾವು ಪಿಡಿಒ ಆಗಿ ಅಧಿಕಾರ ವಹಿಸಿಕೊಂಡಿದ್ದು, ನೀರ್ಕೊಲ್ಲಿಯಲ್ಲಿ ಕುಡಿಯುವ ನೀರು ಪೂರೈಕೆಗೆ ಕ್ರಮ ವಹಿಸಲಾಗುವುದು. ಕೆಟ್ಟು ನಿಂತಿರುವ 2 ಕೊಳವೆ ಬಾವಿಗಳನ್ನು 2 ದಿನಗಳ ಒಳಗೆ ದುರಸ್ತಿಪಡಿಸುವುದಾಗಿ ಭರವಸೆ ನೀಡಿದರು. ಬಂದು ಒಂದು 20 ಡೇಸ್ ಆಗಿದೆ. ಸೊ ಬಂದಲ್ಲಿಂದ ಕೂಡ ನೀರ್ದೊಂದು ಸಮಸ್ಯೆ ಆಕ್ಚುಲಿ ಜನರು ಹೇಳ್ತಾ ಇದ್ದಾರೆ. ಸೊ ಇವತ್ತು ಜನರು ಬಂದಿದ್ರು. ಸೊ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಅವ್ರಿಗೆ ಪ್ರತಿಯೊಂದು ಮನೇಲೂ ಕೂಡ ಒಂದು ಈ ಪೈಪ್ ಲೈನ್ಸ್ ಸ್ವಲ್ಪ ಅಂದ್ರೆ ಕೆಲವೊಂದು ಮನೇಲಿ 1/4 ಇಂಚು, ಕೆಲವೊಂದು ಮನೇಲಿ 1 ಇಂಚು ಈ ತರದ್ದು ಎಲ್ಲ ಕಂಪ್ಲೇಂಟ್ಸ್ ಮಾಡಿದ್ದಾರೆ. ಸೊ ಅದನ್ನ ಕೂಡ ಈಗ ವಾಟರ್ ಮ್ಯಾನ್ ರಿಸೈನ್ ಮಾಡಿರೋದ್ರಿಂದ ಹೊಸ ವಾಟರ್ ಮ್ಯಾನ್ ಕೂಡ ಅಪಾಯಿಂಟ್ ಮಾಡಿ ಅವ್ರಿಗೆ ಈಗ ಜವಾಬ್ದಾರಿ ಕೊಟ್ಟಿದ್ದೀವಿ. ಅದನ್ನೆಲ್ಲ ಚೆಕ್ ಮಾಡಿ ಒಂದು ಪೈಪ್ ಲೈನ್ಸ್ ಕೂಡ ಯೂನಿಫಾರ್ಮ್ ಆಗಿ ಎಲ್ಲರ ಮನೆಗೆ ಒಂದೇ ಥರ ಹಾಕಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದಲ್ಲದೆ ಈಗ ಹಿಂದೆ ಏನು ಬೋರ್ವೆಲಿಂದ ಸಪ್ಲೈ ಮಾಡ್ತಾ ಇದ್ರು ಅದ್ರದ್ದು ಕೇಸಿಂಗ್ ಪೈಪ್ ಒಡೆದೋಗಿದೆ. ಸೊ ಅದನ್ನ ಕೂಡ ಈಗ ನಾವು ಅದನ್ನ ರಿಪೇರ್ ಮಾಡಿ ಒಂದು ಚೇಂಜ್ ಮಾಡಿಸುವಂಥ ವ್ಯವಸ್ಥೆ ಈಗ 2 ಡೇಸಲ್ಲಿ ಆಗುತ್ತೆ. ಅದು ಆ್ಯಕ್ಚುಲಿ ಈ JJM ನಮ್ಮ ವಾಟರ್ ಸಪ್ಲೈ ಅವರು JJMದು ಪ್ರಾಜೆಕ್ಟ್ ಏನು ತೊಗೊಂಡಿದ್ರು ಅದರಲ್ಲಿ 3 ಬೋರ್ವೆಲ್ ಕೂಡ ಫೇಲ್ಯೂರ್ ಆಗಿ ಅವ್ರಿಗೆ ನೀರು ಸಪ್ಲೈ ಮಾಡೋಕ್ಕಾಗ್ತಿಲ್ಲ. ಈವನ್ ಜಾಕ್ವೆಲ್ ಆ್ಯಂಡ್ ಇನ್ನು ವಾಟರ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು, ಅದು ಕೂಡ ಅವ್ರ ಕಡೆಯಿಂದ ಡಿಲೇ ಆಗಿದೆ. ಅದರಿಂದ ನೀರು ಜನರಿಗೆ ಕೊಡೋಕ್ಕೆ ಸಮಸ್ಯೆ ಆಗ್ತಿದೆ. ಸೊ ಈಗ ಸದ್ಯಕ್ಕೆ ಈಗ ನಾವು ಎಕ್ಸಿಸ್ಟಿಂಗ್ ಬೋರ್ವೆಲ್ ಏನಿದೆ ಅದನ್ನ ರಿಪೇರ್ ಮಾಡಿ ಜನರಿಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗ ಜನರ ಮುಂದೆ ಅವರೊಟ್ಟಿಗೆ ಡಿಸ್ಕಷನ್ ಮಾಡಿ ನಿರ್ಣಯಕ್ಕೆ ಬಂದಿದ್ದೀವಿ. ಸೊ ಇವತ್ತು ಹಳೆ ಬೋರ್ವೆಲ್ದು ಏನು ಮೋಟರ್ ಇದೆ ಅದನ್ನ ಲಿಫ್ಟ್ ಮಾಡಿ ನಾಳೆ ದಿನ ಬೋರ್ವೆಲ್ ಅವ್ರ ಹತ್ರ ನಾವು ಆ ಕೇಸಿಂಗ್ ಚೇಂಜ್ ಮಾಡಿಸಿ ಇನ್ನೊಂದು 2-3 ಡೇಸಲ್ಲಿ ಈ ಇಶ್ಯೂ ಸಾಲ್ವ್ ಮಾಡೋಕ್ಕೆ ಜನರೊಟ್ಟಿಗೆ ಡಿಸ್ಕಸ್ ಮಾಡಿ ಡಿಸಿಷನ್. ಟಿವಿ1 ನ್ಯೂಸ್ ಕ್ಯಾಮರಾಮನ್ ಮೋಹನ್ ಜೊತೆ HS ಪ್ರಸಾದ್, ಮಡಿಕೇರಿ.